ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತ ಒಂದು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೆಲೆಬ್ರಿಟಿ ಅಂತ ಕರೆಸಿಕೊಳ್ಳುವಂತವರು ಯಾವ ರೀತಿಯಾಗಿ ಆಡ್ತಾರೆ ಮತ್ತೆ ಅವರನ್ನ ಫಾಲೋ ಮಾಡುವಂತವರು ಇನ್ಯಾವ ರೀತಿಯಾಗಿ ಆಡ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಹೇಳಬೇಕಾಗಿದೆ. ಇದು ದೊಡ್ಡವರು ಫಾಲೋ ಮಾಡಿಸಿಕೊಳ್ಳುವಂತವರಿಂದ ಆಗಿರುವಂತಹ ರೀತಿ. ಇದು ದೊಡ್ಡವರೇ ಏನು ಹೇಳದೇ ಇದ್ದಾಗ ಅವ್ರನ್ನ ಫಾಲೋ ಮಾಡುವಂತವ್ರು ಇನ್ನೇನು ಮಾಡ್ತಾರೆ? ಯಥಾ ರಾಜ ತಥಾ ಪ್ರಜಾ. ಇವತ್ತಾಗಿರುವಂತ ಬೆಳವಣಿಗೆನೂ ಅದೇ. ಇಲ್ಲಿಯವರೆಗೂ ಈ ರೀತಿಯಾಗಿ ಬೆಳವಣಿಗೆ ಆದರೂ ಕೂಡ ಬಾಯಿ ಮುಚ್ಚಿಕೊಂಡಿರುವಂತಹ ನಾಯಕ ಒಬ್ಬ ಈಗ ಏನೂ ಹೇಳ್ತಾ ಇಲ್ಲ ಈ ವಿಚಾರ. ನಟ ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ್ರ ನಟ ದರ್ಶನ್ ಫ್ಯಾನ್ಸ್. ನಟ ದರ್ಶನ್ ಫ್ಯಾನ್ಸ್ಗೆ ವಾರ್ನಿಂಗ್ ಕೊಟ್ಟಿದ್ಯಾಕೆ? ಒಳ್ಳೆ ಹುಡುಗ, ಗುಂಡಾಗಿರಿ ಬಿಟ್ಬಿಡಿ, ಬಾಸಿಸಮ್ ಎಲ್ಲ ನಡೆಯಲ್ಲ ಅಂತ ಹೇಳಿದ್ದಾರೆ. ನಟ ದರ್ಶನ್ ಅಭಿಮಾನಿಗಳಿಗೆ ನಟ ಪ್ರಥಮ್ ವಾರ್ನಿಂಗ್ ಅನ್ನ ಕೊಟ್ಟಿರೋದು. ಪಬ್ಲಿಕ್ ಟಿವಿಯಲ್ಲಿ ಭಾನುವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಕೇವಲ ಒಬ್ಬರು ಅನುಭವಿಸಿರುವಂತದ್ದಲ್ಲ, ನಟ ಪ್ರಥಮ್ ಮಾತ್ರ ಅನುಭವಿಸಿರೋದಲ್ಲ. ಇವರೆಲ್ಲ ಮುಂದೆ ಬಂದು ಮಾತನಾಡ್ತಾ ಇದ್ದಾರೆ. ಅನೇಕರು ಈ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಈ ದರ್ಶನ್ ಫ್ಯಾನ್ಸ್ ನಿಂದ ಆಗಿರುವಂತಹ ಅನಾಹುತಗಳು ಯಾವ ರೀತಿ ಅಂತಂದ್ರೆ, ಸೊಂಟದ ಕೆಳಗಡೆಗಿರುವಂತಹ ಭಾಷೆಯನ್ನ ಬಳಕೆ ಮಾಡ್ತಾರೆ, ಬಾಯಿಗೆ ಬಂದ ರೀತಿಯಲ್ಲಿ ಮಾಡ್ತಾರೆ. ಅವ್ರಿಗೆ ಹೇಗೆ ಅನ್ಸ್ಬಿಟ್ಟಿದೆ ಅಂತ ನಾವು ಏನ್ ಮಾಡಿದ್ರು ನಡೆಯುತ್ತೆ, ನಮ್ಮ ಬಾಸ್ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ರೀತಿಯಲ್ಲಿ. ಈ ಬಾಸ್ ಅನಿಸ್ಕೊಂಡಿರುವಂತವ್ರು ಬಾಯಿ ಬಿಟ್ಟು ಮುಚ್ಕೊಂಡಿರೋ ಯಾರು ಕೂಡ ಏನು ಮಾತನಾಡಕ್ ಹೋಗ್ಬೇಡಿ ಅಂತ ಹೇಳಬೇಕು, ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಬೇಕು. ಅದನ್ನ ಹೇಳೋದು ಬಿಟ್ಟು ಅದಕ್ಕೆ ಪ್ರಚೋದನೆ ಕೊಡೋ ರೀತಿಯಲ್ಲಿ ಅವರು ಅದೇ ರೀತಿಯಾಗಿ ಭಾಷೆಯಲ್ಲಿ ಅದೇ ರೀತಿಯಲ್ಲೇನೆ ಮಾತನಾಡಿದ್ರೆ ಇನ್ನೇನಾಗುತ್ತೆ? ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿಯೆಲ್ಲ ಆಗೋಗುತ್ತೆ. ಈ ಮಾನಸಿಕತೆಯನ್ನ ಸಮಾಜದಲ್ಲಿ ಹಾಳು ಮಾಡುವಂತ ಮಾನಸಿಕತೆ. ನೀವು ಮಾರ್ಗದರ್ಶಕರಾಗಿರ್ಬೇಕು. ಬರೀ ಚಿತ್ರದಲ್ಲಿ ಮಾತ್ರ ದೊಡ್ಡ ನಾನು ಹೀರೋ, ನಾನೇನೋ ಎಲ್ಲೋ ಒಳ್ಳೇದು ಮಾಡಿಬಿಟ್ಟೆ ಅನ್ನೋದಲ್ಲ. ನಿಜ ಜೀವನದಲ್ಲೂ ಹಾಗೆ ನಡ್ಕೊಳ್ಬೇಕು. ನಿಮ್ಮನ್ನ ಫಾಲೋ ಮಾಡುವಂಥವ್ರು ಹಾಗೆ ನಡ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದು ಒಬ್ಬ ಜವಾಬ್ದಾರಿಯುತವಾಗಿರುವಂಥ ನಟನ ಕೆಲಸ. ನೀವು ಹೇಗೆ ನಡ್ಕೊಳ್ತೀರಾ ಅನ್ನುವಂಥದ್ದನ್ನು ನಿಮ್ಮ ಫಾಲೋವರ್ಸ್ಗಳು ಮಾಡ್ತಾರೆ. ನೀವು ಅದೇ ರೀತಿಯಾಗಿ ಬಾಸಿಸಮ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಫಾಲೋ ಮಾಡುವಂಥವ್ರು ಅದೇ ರೀತಿ ಬಾಸಿಸಮ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅವ್ರಿಗೆ ಹೇಳಬೇಕು, ಬಾಯಿ ಮುಚ್ಕೊಂಡಿರಪ್ಪ, ಇಂಥವೆಲ್ಲ ಮಾತನಾಡಬಾರ್ದು ಅಂತ ಹೇಳಬೇಕು. ಅದನ್ನು ಹೇಳದೇನೆ ನೀವು ಅದೇ ರೀತಿಯಾಗಿ ವರ್ತಿಸ್ತಾ ಇದ್ರೆ ಏನು ಹೇಳೋಣ ಅದಕ್ಕೆ? ಅವರನ್ನ ಬೇರೆ ನೀವು ಸೆಲೆಬ್ರಿಟಿಗಳು ಅಂತ ಕರಿತೀರಾ ನೀವು? ಒಂದ್ಸಲ ಹೇಳ್ರಿ, ಇಲ್ಲಿವರೆಗೂ ತೋರಿಸಿದ್ದೀರಾ? ಒಂದ್ಸಲ ಆದರೂ ಹೇಳಿದ್ದು? ನಿಮ್ಮ ಅಭಿಮಾನಿಗಳು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ, ಹೇಗೆಲ್ಲ ಕಮೆಂಟ್ಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದ್ಸಲ ಆದರೂ ಮಾತನಾಡಿದ್ದೀರಾ? ಇನ್ನುಳಿದವ್ರಿಗೆಲ್ಲ ಮಾತನಾಡ್ತೀರಾ ನೀವು?